Hello everyone, welcome back to Physics and Maths channel and my name is ಶ್ರೀಕಾಂತ್ ಬಶೆಟ್ಟಿ. ಈ ವಿಡಿಯೋದಲ್ಲಿ ನಾವು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. ಇದು ನಿಮಗೆ 3 ಮಾರ್ಕ್ಗೆ ಅಥವಾ 4 ಮಾರ್ಕ್ಗೆ ಈ ಕ್ವಶನ್ಸ್ಗಳನ್ನು ಕೇಳ್ಬೋದು. ತುಂಬ ಇಂಪಾರ್ಟೆಂಟ್ ಇದು. ಒಂದು ಸರ್ಫೇಸ್ ಏರಿಯಾ ಮೇಲೆ ಇರುತ್ತೆ, ಇನ್ನೊಂದು ವಾಲ್ಯೂಮ್ ಮೇಲೆ ಇರುತ್ತೆ. ಹೌದಾ? ಸೊ ಆಪ್ಷನ್ ಇರುತ್ತೆ. ಸೊ ಈ ಸರ್ಫೇಸ್ ಏರಿಯಾ ರಿಲೇಟೆಡ್ ಕ್ವಶನ್ ಆದರೂ ಮಾಡಿರಿ, ವಾಲ್ಯೂಮ್ ರಿಲೇಟೆಡ್ ಕ್ವಶನ್ ಆದರೂ ಮಾಡಿರಿ. ಎರಡರಲ್ಲಿ ಒಂದು ಮಾಡಬೇಕು. ಆಲ್ ರೈಟ್. ಸೊ ಇವೇನು ಕ್ವಶನ್ ಇದಾವಲ್ಲ, ಸೊ ಇವೆ ಕ್ವಶನ್ಗಳನ್ನು ನಾನು ಆಫೀಸ್ ಆಫ್ DDPI ಕೋಲಾರ್ ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಸೆಟ್ 5 ಅಂತ ತೊಗೊಂಡಿದ್ದೆ. ಆಲ್ರೆಡಿ ಗ್ರಾಫ್ ಕ್ವಶನ್ಸ್ ತುಂಬ ಮಾಡಿದ್ದಾರೆ, ನೀವು ಗ್ರಾಫ್ ಕ್ವಶನ್ ಗೊತ್ತು. ಆಮೇಲೆ ಕನ್ಸ್ಟ್ರಕ್ಷನ್ ಕೂಡ ನಿಮಗೆ ಬರುತ್ತೆ, ಅಥವಾ ಥೇರಮ್ ಇದೆ, ಆ ಥೇರಮನ್ನು ಮಾಡ್ಬೋದು ನೀವು. ಮತ್ತು ಈ ಕನ್ಸ್ಟ್ರಕ್ಷನ್ ಕೂಡ ಇದೆ. ಸೊ ಇದು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಏನು ಕ್ವಶನ್ ಇದೆಯಲ್ಲ ಅದನ್ನು ಮಾತ್ರ ಸಾಲ್ವ್ ಮಾಡ್ತಾ ಇದ್ದೀನಿ ಈ ಕ್ವಶನ್ ಪೇಪರಿಂದ. ಉಳಿದದ್ದೆಲ್ಲ ನಾರ್ಮಲ್ ಕ್ವಶನ್ಸ್ ಇದೆ, ಅದು ಭಾರಿ ಸರಿ ರಿಪೀಟ್ ಆಗಿರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಈ ಕ್ವಶನ್ ಅಂತೂ ಬಂದೇ ಬರುತ್ತೆ, ಬಟ್ ಇದರಲ್ಲಿ ವೆರೈಟಿ ಆಫ್ ಕ್ವಶನ್ಸ್ ತುಂಬ ಜಾಸ್ತಿ ಇದೆ. ಏನೇನಿದೆ ಅಂತೇಳಿ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ಏನು ಕ್ವಶನ್ ಇದೆ ಅಂತೇಳಿ. ಇನ್ ದ ಫಿಗರ್ ಫ್ರಾಮ್ ಎ ಕ್ಯೂಬಾಯ್ಡಲ್ ಸಾಲಿಡ್ ಮೆಟಾಲಿಕ್ ಬ್ಲಾಕ್ ಆಫ್ ಡೈಮೆನ್ಷನ್ಸ್ 15 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 5 ಸೆಂಟಿಮೀಟರ್, ಅಂದರೆ ಇದು ಲೆಂತ್ ಆಯಿತು, ಇದು ಬ್ರೆಡ್ತ್ ಆಯಿತು, ಇದು ಹೈಟ್ ಆಯಿತು. ಸೊ ಅಷ್ಟಂತರೂ ಬರ್ಕೊಂಡ್ಬಿಡಿ. ಒಂದು ಕ್ಯೂಬಾಯ್ಡ್ ಇದೆ. ಸೊ ಆ ಕ್ಯೂಬಾಯ್ಡದ ಡೈಮೆನ್ಷನ್ಸ್ ಏನೇನಿದೆ ಅಂತ ಹೇಳಿದ್ದಾರೆ ಅವರು. ಲೆಂತ್ ಮತ್ತು ಬ್ರೆಡ್ತ್ ಮತ್ತು ಹೈಟ್ ಈ ಮೂರನ್ನು ಹೇಳಿದ್ದಾರೆ. ಸೊ ಲೆಂತ್ ಏನಿದೆ ಇಲ್ಲಿ ಹೇಳಿದ್ದಾರೆ ನೋಡಿ, ಏನಿದು 15, 10, 5 ಅಂತ ಹೇಳಿದ್ದಾರೆ. ಬರ್ಕೊಳ್ಳಿ ಅದನ್ನು. 15 ಸೆಂಟಿಮೀಟರ್, 10 ಸೆಂಟಿಮೀಟರ್ ಆ್ಯಂಡ್ 5 ಸೆಂಟಿಮೀಟರ್. ಹೌದಾ? ಸೊ ಇದು LBH ಆಯಿತು. ಸೊ ಈ ರೀತಿಯಾಗಿ ಕ್ಯೂಬಾಯ್ಡಲ್ ಮೆಟಾಲಿಕ್ ಬ್ಲಾಕ್ ಇದೆ ಒಂದು, ಈ ರೀತಿಯಾಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಒಂದು ಫೇಸ್ ಇರುತ್ತೆ, ಕೆಳಗಡೆ ಒಂದು ಫೇಸ್ ಇರುತ್ತೆ, ಲೆಫ್ಟ್ ಸೈಡ್ ಒಂದು ಫೇಸ್ ಇರುತ್ತೆ, ರೈಟ್ ಸೈಡ್ ಒಂದು ಫೇಸ್ ಇರುತ್ತೆ, ಫ್ರಂಟ್ ಒಂದು ಫೇಸು, ಬ್ಯಾಕ್ ಒಂದು ಫೇಸ್ ಇರುತ್ತೆ. ಆ ರೀತಿಯಾಗಿ 6 ಫೇಸಸ್ ಇರ್ತವೆ. ಎ ಸಿಲಿಂಡ್ರಿಕಲ್ ಹೋಲ್ ಆಫ್ ಡಯಾಮೀಟರ್ 7 ಸೆಂಟಿಮೀಟರ್, ಅಂದರೆ ಇದರಲ್ಲಿ ಒಂದು ಸಿಲಿಂಡ್ರಿಕಲ್ ಹೋಲನ್ನು ತೆಗೆದಿದ್ದಾರೆ ಈ ರೀತಿಯಾಗಿ, ಅಂದರೆ ಒಳಗಡೆ ಹೋಗಿದೆ. ಇಲ್ಲಿದೆ ನೋಡಿ, ಈ ರೀತಿಯಾಗಿ ಮೆಟಲ್ ಬ್ಲಾಕ್ ಇದೆಯಲ್ಲ, ಸೊ ಇದ್ರ ಒಳಗಡೆ ಈ ರೀತಿಯಾಗಿ ಹೋಲ್ ಹೋಗಿದೆ ಅದು. ಆಲ್ ರೈಟ್. ಎ ಸಿಲಿಂಡ್ರಿಕಲ್ ಹೋಲ್ ಆಫ್ ಡಯಾಮೀಟರ್ 7 ಸೆಂಟಿಮೀಟರ್, ಅಂದರೆ ರೇಡಿಯಸ್ 7/2 ಆಗುತ್ತೆ. ಈಸ್ ಡ್ರಿಲ್ಡ್ ಔಟ್, ಅದನ್ನು ಏನು ಮಾಡಿದ್ದಾರೆ, ತೆಗೆದಿದ್ದಾರೆ. ಆದರೆ ಈ ಮೇಲ್ಗಡೆ ಒಂದು ಸರ್ಕ್ಯುಲರ್ ಮೆಟೀರಿಯಲ್ ಇಲ್ಲಿದೆ ನೋಡಿ, ಈ ಮೇಲ್ಗಡೆ ಇರುವಂಥ ಸರ್ಕ್ಯುಲರ್ ಮೆಟೀರಿಯಲ್ ಮತ್ತು ಕೆಳಗಡೆ ಇರುವಂಥ ಸರ್ಕ್ಯುಲರ್ ಮೆಟೀರಿಯಲ್. ಸೊ ಇದೇನಾಗಿದೆ ಅಂದರೆ ಹೊರಟೋಗಿದೆ. ಇದು ಮೊದಲು ಈ ಫೇಸ್, ಟಾಪ್ ಫೇಸ್ ಇದೆಯಲ್ಲ ಕ್ಯೂಬಾಯ್ಡ್, ಅಥವಾ ಬಾಟಮ್ ಫೇಸ್ ಇದೆಯಲ್ಲ, ಅದರಲ್ಲಿ ಮೆಟೀರಿಯಲ್ ಇತ್ತು ಈ ಸರ್ಕ್ಯುಲರ್ ಜಾಗದಲ್ಲಿ, ಇಲ್ಲೂ ಕೂಡ ಇತ್ತು. ಬಟ್ ಈಗ ಏನಾಗಿದೆ ಅಂದರೆ ಹೊರಟೋಗಿದೆ, ಯಾಕಂದರೆ ಹೋಲ್ ತೆಗೆದಿದ್ದಾರೆ ಇಲ್ಲೊಂದು. ಆಲ್ ರೈಟ್. ಫೈಂಡ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಬ್ಲಾಕ್ ಅಂತಿದ್ದಾರೆ. ಸೊ ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಬ್ಲಾಕ್ ಅಂದರೆ ಏನು ಮಾಡಬೇಕು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಕ್ಯೂಬಾಯ್ಡ್ ಕಂಡುಹಿಡಿಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಕಂಡು ಹಿಡ್ಕೊಂಡ್ರೆ ಟೋಟಲ್ ಎಲ್ಲ ಬರುತ್ತೆ. ಅದಾದಮೇಲೆ ಮತ್ತೇನು ಮಾಡಬೇಕು, ಒಳಗಡೆ ಇದನ್ನೇನಾದರೂ ನಾವು ಹೋಲ್ ತೆಗಿತೀವಲ್ಲ, ಒಳಗಡೆ ಕೂಡ ನೀವು ನಿಮ್ಮ ಬೆರಳನ್ನು ಅಥವಾ ಕೈಯನ್ನು ಆಡಿಸ್ಬೋದು ತಾನೆ ಒಳಗಡೆ, ಅಂದರೆ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಸಿಲಿಂಡರ್ ಅದು ಕೂಡ ಆ್ಯಡ್ ಆಗಿದೆ ಈಗ. ಸೊ ಪ್ಲಸ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಮಾಡಬೇಕು. ಮೈನಸ್ ಏನು ಮಾಡಬೇಕಂದ್ರೆ ಟಾಪ್ ಏರಿಯಾ ಮತ್ತು ಬಾಟಮ್ ಏರಿಯಾನ ಎರಡೂ ಮೈನಸ್ ಮಾಡಬೇಕು. ಇಲ್ಲಿದೆ ನೋಡಿ, ಸಿಲಿಂಡ್ರಿಕಲ್ ಟಾಪ್ ಏರಿಯಾ ಮತ್ತು ಬಾಟಮ್ ಏರಿಯಾನ ಮೈನಸ್ ಮಾಡಬೇಕು. ಉಳಿದುದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಪ್ಲಸ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಮೈನಸ್ ಟಾಪ್ ಏರಿಯಾ ಮೈನಸ್ ಬಾಟಮ್ ಏರಿಯಾ. ಇಷ್ಟು ಮಾಡಬೇಕು. ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಸಿಲಿಂಡ್ರ್ ಇದೆಯಲ್ಲ, ಸೊ ಆ ಸಿಲಿಂಡರ್ದು ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಇದೆ, ಅಂದರೆ ರೇಡಿಯಸ್ ಈಸ್ ಈಕ್ವಲ್ ಟು 7/2 ಸೆಂಟಿಮೀಟರ್ ಆಗುತ್ತೆ. ಮತ್ತು ಹೈಟ್ ಎಷ್ಟಾಗುತ್ತೆ ನೋಡಿ, ಇಲ್ಲಿ ಈ ಕ್ಯೂಬಾಯ್ಡ್ದು ಎಷ್ಟು ಹೈಟ್ ಇದೆಯಲ್ಲ 5 ಸೆಂಟಿಮೀಟರ್ ಇದೆ, ಅಂದರೆ ಇದು ಕೂಡ ಏನಾಗಬೇಕು, ಅಷ್ಟೇ 5 ಸೆಂಟಿಮೀಟರ್ ಆಗಬೇಕು. ಅದಕ್ಕೋಸ್ಕರ ಇದ್ರ ಹೈಟ್ ಇದೆಯಲ್ಲ, ಸೊ ಹೈಟ್ ಎಷ್ಟಾಗುತ್ತೆ ಅಂದರೆ 5 ಸೆಂಟಿಮೀಟರ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ನೋಡಿ ಎಷ್ಟು ಯೂಸ್ ಆಯ್ತಿದೆ ಅಂಥೇಳಿ. ಆಲ್ ರೈಟ್. ಸೊ ಈ ಕ್ಯೂಬಾಯ್ಡ್ದು ಏನು ಹೈಟ್ ಇದೆ ಅಷ್ಟೇ ಹೈಟ್ ಇರುವಂಥ ಹೋಲನ್ನು ತೆಗಿಬೇಕು. ಸೊ ಈಗ ನಾನು ಆಲ್ರೆಡಿ ಫಾರ್ಮುಲಾ ಹೇಳಿದ್ದೆ ನಿಮಗೆ, ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸಾಲಿಡ್. ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸಾಲಿಡ್ ಏನು ಮಾಡಬೇಕೀಗ ಹೇಳಿ ನೋಡೋಣ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಒಂದು ಬರೀಬೇಕು, ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಬರೀಬೇಕು, ಅದು ಆ್ಯಡ್ ಮಾಡಬೇಕು, ಮೈನಸ್ ಟಾಪ್ ಏರಿಯಾ ಮತ್ತು ಬಾಟಮ್ ಏರಿಯಾ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ. ಟಾಪ್ ಏರಿಯಾ πr² ಇದೆ, ಬಾಟಮ್ ಏರಿಯಾ ಕೂಡ πr² ಇದೆ. ಸೊ ಅದೆಲ್ಲ ಸೇರ್ಕೊಂಡು ಏನಾಗುತ್ತೆ, -2πr² ಆಗುತ್ತಲ್ಲ, ಅಂದರೆ -πr² ಅಂದರೆ -2πr² ಆಗುತ್ತೆ. ಸೊ ಅಷ್ಟಂತರೂ ಗೊತ್ತಿದೆ ಅಂದ್ಕೊಳ್ತಾ ಇದ್ದೀನಿ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಅಂದರೆ 2 ಬ್ರಾಕೆಟ್ LB ಪ್ಲಸ್ BH ಪ್ಲಸ್ HL ಆಗ್ತಾ ಇದೆ, ಪ್ಲಸ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂದರೆ 2πRH ಆಗುತ್ತೆ. ಆಲ್ ರೈಟ್. -2πr² ಅಂತ ಬರೀರಿ ಇದನ್ನು. ಆಲ್ ರೈಟ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 2 ಬ್ರಾಕೆಟ್ LB ಅಂದರೆ ಏನಾಗುತ್ತೆ ನೋಡಿ, ಇಲ್ಲೆಲ್ಲ ಬರ್ಕೊಂಡಿದ್ದೀರಾ L ಆ್ಯಂಡ್ B ಅಂಥೇಳಿ. ಸೊ LB ಅಂದರೆ 15 × 10 ಆಗುತ್ತೆ, ಅದನ್ನ ಮೆನ್ಷನ್ ಮಾಡಿ. ಪ್ಲಸ್ BH ಅಂದರೆ ಏನಾಗುತ್ತೆ, BH ಅಂದರೆ 10 × 5 ಆಗುತ್ತೆ. ಸೊ 10 × 5 ಮಾಡಿ. ಪ್ಲಸ್ HL ಅಂದರೆ H ಅಂದರೆ 5 ಇದ್ದರೆ, L ಅಂದರೆ 15 ಇದೆ. ಸೊ 5 × 15 ಆಗುತ್ತೆ. ಪ್ಲಸ್ ಬರೀರಿ.
ಇದರಲ್ಲಿ ಏನನ್ನ ಕಾಮನ್ ತೆಗಿಬೋದು ನೋಡಿ, ಟೂ ಕಾಮನ್ ತೆಗಿಬೋದು, ಪೈ ಕಾಮನ್ ತೆಗಿಬೋದು, ಆರ್ ಕಾಮನ್ ತೆಗಿಬೋದು. ಅಂದರೆ 2πr ಕಾಮನ್ ತೆಗೆದ್ರೆ ಒಳಗಡೆ ಉಳಿಯುವಂಥದ್ದು h+r ಉಳಿತಾ ಇದೆ. ಓಕೆ, ಅಬ್ಸರ್ವ್ ಮಾಡಿ ಇನ್ನೊಂದು ಸರಿ. 2πr ಇಂಟು h ಅಂದರೆ 2πrh, 2πr ಇಂಟು r ಅಂದರೆ 2πr² ಆಗುತ್ತೆ. ಸೊ ಈ ರೀತಿಯಾಗಿ ಈಗ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 2 ಬ್ರ್ಯಾಕೆಟ್ 15 ಇಂಟು 10 ಅಂದರೆ 150 ಆಗ್ತಾಯಿದೆ, ಪ್ಲಸ್ 10 ಇಂಟು 5 ಅಂದರೆ 50 ಆಗ್ತಾಯಿದೆ, ಪ್ಲಸ್ 5 15 ಅಥವಾ 15 5 75 ಆಗ್ತಾಯಿದೆ, ಪ್ಲಸ್ 2 ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ 7/2 ಅಂತ ಗೊತ್ತಿದೆ ನಮಗೆ. ಬ್ರ್ಯಾಕೆಟ್ ಎಚ್ ಅಂದರೆ ಎಷ್ಟಿದೆ, ಎಚ್ ಅಂದರೆ 5 ಅಂತ ಗೊತ್ತು ಸಿಲಿಂಡರ್ದು. ಹೌದಾ, ಅದನ್ನು 5 ಅಂತ ಬರ್ಕೊಂಡು ಪ್ಲಸ್ ಆರ್ ಅಂದರೆ ಏನಂತ ಬರೆಯೋಣ ಈಗ. ಆರ್ ಅಂದರೆ ರೇಡಿಯಸ್ ಹೇಳಿದೆ ತಾನೆ. ಸೊ ರೇಡಿಯಸ್ ಅಂದರೆ 7/2 ಅಂತ ಇದೆ. ಇದನ್ನು 3.5 ಸೆಂಟಿಮೀಟರ್ ಅಂತ ಕೂಡ ಬರೀಬೋದು ತಾನೆ. ಸೊ ಇಲ್ಲಿ 7/2 ಮಾಡೋದು ಬೇಡ, ಇಲ್ಲಿ 3.5 ಮಾಡೋಣ. ಯಾಕಂದರೆ ಸಿಚುವೇಶನ್ ತಕ್ಕಂಗೆ ಮಾಡಬೇಕು. ಇಲ್ಲಿ ನೋಡಿ 2πr ಇದೆಯಲ್ಲ, ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 5 + 7/2 ಅಂತ ಬರೆದ್ರೆ ಮತ್ತೆ ಯಾರು ಕ್ಯಾಲ್ಕುಲೇಟ್ ಮಾಡೋದು ಅದನ್ನು. ಹೌದಾ, ಸೊ ಅದಕ್ಕೋಸ್ಕರ ಬರೆದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಏನು ಇಶ್ಯೂ ಆಗೋದಿಲ್ಲ, ಬಟ್ ಬರೆಯೋ ಅವಶ್ಯಕತೆ ಇಲ್ಲ. 2 ಬ್ರ್ಯಾಕೆಟ್ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. 150 + 50 ಅಂದರೆ 200 ಆಗುತ್ತೆ, 200 + 75 ಅಂದರೆ 275 ಆಗುತ್ತೆ. ಆಲ್ ರೈಟ್, ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, 7 ಕ್ಯಾನ್ಸಲ್ ಆಗುತ್ತೆ, 22 ಉಳಿಯುತ್ತೆ. ಬ್ರ್ಯಾಕೆಟಲ್ಲಿ 8.5 ಆಗುತ್ತೆ. ಈಗ ಕ್ಯಾಲ್ಕುಲೇಷನ್ ತುಂಬ ಈಸಿ ಆಗ್ತಾಯಿದೆ ನಮಗೆ. ಆಲ್ ರೈಟ್, ಸೊ ಅದರ ಸಲುವಾಗಿ 2 ಇಂಟು 275 ಅಂದರೆ 2 5s are 10, 1 is the carry, 2 7s are 14, 15, 1 is the carry, 2 2s are 4 and 5. ಪ್ಲಸ್ 8.5 ಇಂಟು 22 ಅಂದರೆ ಕ್ಯಾಲ್ಕುಲೇಟ್ ಮಾಡಿ ಇದನ್ನು 85 ಇಂಟು 22 ಅನ್ನು ಮಾಡಿ. ಸೊ ಏನು ಬರ್ತಾಯಿದೆ ಇಲ್ಲಿ, 2 5s are 10, 2 8s are 16 and 17 ಆಗುತ್ತೆ. ಆಮೇಲೆ ಇದೇ ರೀತಿಯಾಗಿ 170 ಬರ್ತಾಯಿದೆ. ಸೊ 7 ಮಾಡಿ 0 ಆಗುತ್ತೆ, 7 ಆಗುತ್ತೆ, 8 ಆಗುತ್ತೆ, 1 ಆಗುತ್ತೆ, 1870. ಆಮೇಲೆ ಒಂದು ಪ್ಲೇಸ್ ಹಿಂದ್ಗಡೆ ಇಲ್ಲಿ ಡಾಟ್ ಬರುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಅವಾಗ, 0 + 7 7, 5 + 8 13, 1 is the carry, 5 6 7. ಸೊ 737 cm². ಏನಿದು, ದಿಸ್ ಈಸ್ ದ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್. ಇದೇನು ಉಳಿದಿತ್ತಲ್ಲ ಸಾಲಿಡ್, ಈ ರೀತಿಯಾಗಿ ಕ್ಯೂಬಾಯ್ಡಿಂದ ಇದು ಮೆಟಾಲಿಕ್ ಹೋಲ್ ತೆಗೆದಾದ್ಮೇಲೆ ಉಳಿದಿರುವಂಥದ್ದು. ಆಲ್ ರೈಟ್, ಕೆಳಗಡೆ ಕೂಡ ಹೋಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ ನಾವು. ಮೇಲ್ಗಡೆನೂ ಹೋಲ್ ಇದೆ, ಕೆಳಗಡೆ ಕೂಡ ಓಪನ್ ಆಗಿದೆ ಅಂತೇಳಿ ಅಷ್ಟು ಮೆಟೀರಿಯಲ್ ಹೋಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಸ್ವಲ್ಪ ಜನ ಏನು ಅನ್ಬೋದು, ಸರ್ ಮೇಲ್ಗಡೆ ಮಾತ್ರ ಓಪನ್ ಇದೆ, ಕೆಳಗಡೆ ಕ್ಲೋಸ್ ಇದೆ, ಅದೇನಾದರೂ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ? ಏನೂ ಮೆನ್ಷನ್ ಮಾಡಿಲ್ಲ. ಸೊ ನಾವು ಎರಡೂ ಹೋಗಿದೆ ಅಂತ ಅಂದ್ಕೊಂಡಿದ್ದೀವಿ. ಆಲ್ ರೈಟ್, ಸೊ ಇದು ಸರ್ಫೇಸ್ ಏರಿಯಾ ರಿಲೇಟೆಡ್ ಆಯಿತು. ಇನ್ನು ವಾಲ್ಯೂಮ್ ರಿಲೇಟೆಡ್ ಕ್ವಶನ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ಇದನ್ನು ಅಬ್ಸರ್ವ್ ಮಾಡಿ. ಇಂಥ ಕ್ವಶನ್ ತುಂಬ ಕಾಮನ್, ಇದು ಭಾರಿ ಸ್ಟ್ಯಾಂಡರ್ಡ್ ಕ್ವಶನ್ ಇದು. ಎ ಕಂಟೈನರ್ ಶೇಪ್ ಲೈಕ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್, ಓಕೆ, ಇಲ್ಲಿದೆ, ಹ್ಯಾವಿಂಗ್ ಬೇಸ್ ರೇಡಿಯಸ್ 6 cm. ಬೇಸ್ ರೇಡಿಯಸ್ 6 ಅಂತ ಹೇಳಿದ್ದಾರೆ, ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿರುವಂಥದ್ದು ಡಯಾಮೀಟರ್ 12 ಆಗಿದೆ. ಸೊ ಅದರ ಸಲುವಾಗಿ ಬೇಸ್ ರೇಡಿಯಸ್ 6 cm ಆಗುತ್ತೆ. ಆ್ಯಂಡ್ ಹೈಟ್ 15 cm ಇದೆ. ಈಸ್ ಫುಲ್ ಆಫ್ ಐಸ್ ಕ್ರೀಮ್. ಇದರೊಳಗಡೆ ಏನಿದೆ ಅಂದರೆ ಐಸ್ ಕ್ರೀಮ್ ಇದೆ. ಆಲ್ ರೈಟ್, ದ ಐಸ್ ಕ್ರೀಮ್ ಈಸ್ ಟು ಬಿ ಫಿಲ್ಡ್ ಇಂಟು ಕೋನ್ಸ್ ಆಫ್ ಹೈಟ್ 12 cm. ಹೈಟ್ ಇದರದ್ದು 12 cm ಇದೆ. ಆ್ಯಂಡ್ ರೇಡಿಯಸ್ 3 cm. ಮತ್ತು ಡಯಾಮೀಟ್ರೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಡಯಾಮೀಟರ್ 6 cm ಅಂದಿದ್ದಾರೆ. ಸೊ ಅದರ ಸಲುವಾಗಿ ರೇಡಿಯಸ್ = 3 cm ಆಗುತ್ತೆ. ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಬರ್ಕೊಳ್ತಾ ಹೋಗಿ. ಅದರ ಒಳಗಡೆ ತುಂಬಬೇಕು. ಮತ್ತು ಏನು ಮಾಡಬೇಕಂದ್ರೆ ಹ್ಯಾವಿಂಗ್ ಎಸ್ ಹೆಮಿಸ್ಪೆರಿಕಲ್ ಶೇಪ್ ಆನ್ ದ ಟಾಪ್. ಇದ್ರೊಳಗಡೆ ಎಲ್ಲ ಫಿಲ್ ಮಾಡಿ ಮೇಲ್ಗಡೆ ಒಂದು ಹೆಮಿಸ್ಪಿಯರ್ ಕೂಡ ಬರಬೇಕು ಈ ರೀತಿಯಾಗಿ. ಅದರ ರೇಡಿಯಸ್ ಎಷ್ಟಿರುತ್ತೆ, ಸೇಮ್ ಆರೇ ಇರಬೇಕು ಅದು. ಈಗ ಫೈಂಡ್ ದ ನಂಬರ್ ಆಫ್ ಸಚ್ ಕೋನ್ಸ್ ವಿಚ್ ಕ್ಯಾನ್ ಬಿ ಫಿಲ್ಡ್ ವಿತ್ ಐಸ್ ಕ್ರೀಮ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿಂದ ಐಸ್ ಕ್ರೀಮ್ ತೆಗೆದು ಎಷ್ಟು ಕೋನಿಗೆ ಹಾಕ್ಬೋದು ಈ ರೀತಿಯಾಗಿ. ಅದರ ಹೈಟ್ 12 cm ಇದೆ, ರೇಡಿಯಸ್ 3 cm ಇದೆ, ಮೇಲೆ ಹೆಮಿಸ್ಫಿಯರ್ ಬರಬೇಕು. ಸೊ ಸಿಂಪಲ್ ಅಲ್ಲ. ಸೊ ಇಲ್ಲಿರುವಂಥ ವಾಲ್ಯೂಮ್ ಏನಿರುತ್ತೆ, ಸೊ ಈ ವಾಲ್ಯೂಮ್ ಇರುವಂಥದ್ದನ್ನು ಈ ಕಡೆ ವಾಲ್ಯೂಮನ್ನು ನೀವೇನು ಮಾಡ್ತೀರಾ, ಶಿಫ್ಟ್ ಮಾಡ್ತೀರಾ, ಎರಡು ವಾಲ್ಯೂಮ್ ಈಕ್ವಲ್ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದಿಸ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಮುಗಿದೋಯ್ತು. ಹೌದಾ. ಸೊ ಆದರೆ ಏನು ಮಾಡಬೇಕು, ಇಲ್ಲಿ ಒಂದೇ ಒಂದು ಕಂಟೈನರ್ ಇದೆ. ಇಲ್ಲಿ ಎಷ್ಟು ಐಸ್ ಕ್ರೀಮನ್ನು ನೀವು ಇದು ಮಾಡ್ಬೋದು ಅಂದರೆ ಐಸ್ ಕ್ರೀಮನ್ನು ನಾನು ಏನು ಮಾಡ್ತೀನಿ, ಫಿಲ್ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ 100 cm³ ಇದೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 100 cm³ ಇದ್ದರೆ ಒಂದರ ವಾಲ್ಯೂಮ್ 10 ಆದರೆ ಸೊ ನೀವು ಎಷ್ಟು ಫಿಲ್ ಮಾಡ್ಬೋದು, 10 × 10 ಅಂದರೆ 100 ಆಗುತ್ತೆ. ಅಂದರೆ 10 ಐಸ್ ಕ್ರೀಮನ್ನು ಫಿಲ್ ಮಾಡ್ಬೋದು. ಹಾಗೆ ಎಷ್ಟು ಐಸ್ ಕ್ರೀಮ್ ಫಿಲ್ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು, ಐಸ್ ಕ್ರೀಮನ್ನು ಫಿಲ್ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನೇನು ಅಂದ್ಕೊಳ್ತೀನಿ, ಇಲ್ಲಿ ಬರೀತೀನಿ ಅದನ್ನು. ಲೆಟ್ n number of ice creams are filled. Let n number of ice creams are filled. ಸೊ ಎಷ್ಟು ಫಿಲ್ ಮಾಡ್ತಾರಂತ ಅನ್ಕೊಳ್ಳೋಕ್ಕೇನು ಹೋಗಿದೆ, ಅನ್ಕೊಳ್ಳೋಣ, ಅದನ್ನ ಆಮೇಲೆ ಅದನ್ನೇ ಕಂಡುಹಿಡಿಯೋಣ. ಸೊ ಈಗ ಡೀಟೇಲ್ಸ್ ಬರ್ಕೊಳ್ಳಿ. ಸಿಲಿಂಡರ್ ಇದೆಯಲ್ಲ, ಸೊ ಸಿಲಿಂಡರ್ದು ಏನೇನು ಬರ್ಕೊಳ್ಳಿ ಅಂದರೆ ರೇಡಿಯಸ್ ಬರ್ಕೊಳ್ಳಿ ಮತ್ತು ಹೈಟ್ ಬರ್ಕೊಳ್ಳಿ. ಸೊ ರೇಡಿಯಸ್ ಎಷ್ಟಿದೆ, ಇಲ್ಲಿ ಡಯಾಮೀಟ್ರನ್ನು 12 ಅಂತ ಹೇಳಿದ್ದಾರೆ. ಆದರೆ ರೇಡಿಯಸ್ ಎಷ್ಟಾಗುತ್ತೆ 6, ಅದನ್ನು ಪ್ರಾಬ್ಲಮಲ್ಲಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಹೈಟ್ ಎಷ್ಟಾಗ್ತಾಯಿದೆ ನೋಡಿ, ಇಲ್ಲಿ ಹೈಟ್ ಅನ್ನುವಂಥದ್ದು 15 cm ಇದೆ. ಆ ಹೈಟನ್ನು ಕೂಡ 15 cm ಅಂತ ಬರ್ಕೊಳ್ಳಿ. ಸೊ ಇದನ್ನೇ ನಾವು ಶಿಫ್ಟ್ ಮಾಡಬೇಕು. ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಒಂದು ಕೋನ್ ಇದೆ.
ಹೌದಾ. ಕೋಣದ ರೇಡಿಯಸ್ ಮತ್ತು ಹೈಟನ್ನು ಬರ್ಕೊಳ್ಳಿ. ಹೌದಾ. ಸೊ ಇದಕ್ಕೆ ಆರ್ ಡ್ಯಾಶ್ ಆ್ಯಂಡ್ ಎಚ್ ಡ್ಯಾಶ್ ಅಂತ ಕರೀರಿ, ಬೇರೆ ಬೇರೆ ಮತ್ತೆ ಕ್ಯಾನ್ಸಲ್ ಆಗಬಾರ್ದು ಅದ್ರ ಸಲುವಾಗಿ. ಸೊ ಆರ್ ಡ್ಯಾಶ್ ಅಂದರೆ ಏನು ಹೇಳಿ ನೋಡೋಣ. ಇಲ್ಲಿ ರೇಡಿಯಸ್ ಇದ್ರದ್ದು ಎಷ್ಟಿದೆ, ಇಲ್ಲಿ 3 ಸೆಂಟಿಮೀಟರ್ ಇದೆ. ಬೇಕಾದ್ರೆ ಇದನ್ನು ಇಲ್ಲಿ ಆರ್ ಡ್ಯಾಶ್ ಅಂತ ಮಾಡಿ. ಸೊ 3 ಸೆಂಟಿಮೀಟರ್ ಇದೆ. ಹೈಟ್ ಎಷ್ಟಿದೆ ನೋಡಿ, ಹೈಟ್ ಅನ್ನೋವಂಥದ್ದು 12 ಇದೆ. ಸೊ 3 ಆ್ಯಂಡ್ 12 ಅಂತ ಇದೆ. ಸೊ ಅದನ್ನು ಬರ್ಕೊಳ್ಳಿ, 3 ಸೆಂಟಿಮೀಟರ್ ಆ್ಯಂಡ್ 12 ಸೆಂಟಿಮೀಟರ್ ಅಂತೇಳಿ. ಆಮೇಲೆ ಇದಾದಮೇಲೆ ಕೋನ್ ಜೊತೆಗೆ ಇನ್ನೊಂದು ಏನು ಬರ್ತಾ ಇದೆ, ಹೆಮಿಸ್ಫಿಯರ್ ಬರ್ತಾ ಇದೆ. ಹೌದಾ. ಸೊ ಹೆಮಿಸ್ಫಿಯರ್ ರೇಡಿಯಸ್ ಅದು ಆರ್ ಡ್ಯಾಶ್ ಆಗುತ್ತೆ. ಎಷ್ಟಿದೆ ಅದು 3 ಸೆಂಟಿಮೀಟರ್ ಇದೆ. ಅದು ಎಲ್ಲ ಬಂದಿದೆ ನಿಮಗೆ. ಸೊ ಈಗೇನು ಮಾಡೋಣ, ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ಏನು ಮಾಡಬೇಕಂದ್ರೆ ಈಗ ಎನ್ ಇಂಟು ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಹೌದಾ. ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಏನಿದೆ ಅಂಥೇಳಿ. ತುಂಬ ಈಸಿ ಇದೆ. ಇಷ್ಟು ಗೊತ್ತಾದರೆ ಮುಂದಿನ ಕ್ಯಾಲ್ಕುಲೇಷನ್ ಇದೆ, ಅದರ ನಂತರ ಆರಾಮ್ ಮಾಡ್ತೀರಾ. ಸಿಲಿಂಡ್ರಲ್ಲಿ ಇರುವಂಥ ವಾಲ್ಯೂಮನ್ನು ಒಂದರಲ್ಲಿ ಫಿಲ್ ಮಾಡಿದಾಗ ಒಂದು ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ಒಂದು ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಬರುತ್ತೆ. ಅಂತ ವೇಸ್ಟ್ ಮಾಡ್ತಾ ಇದ್ದೀವಿ, ಎನ್ ಮಾಡ್ತಾ ಇದ್ದೀವಿ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಂದರೆ ಫಾರ್ಮುಲಾ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್ ಎಚ್ ಈಸ್ ಈಕ್ವಲ್ ಟು ಎನ್ ಬ್ರ್ಯಾಕೆಟ್. ವಾಲ್ಯೂಮ್ ಆಫ್ ಕೋನ್ ಅಂದರೆ 1/3 ಪೈ ಆರ್ ಸ್ಕ್ವೇರ್ ಎಚ್ಚೇ ಆಗುತ್ತೆ ಇಲ್ಲಿ. ಬಟ್ ಆರ್ ಸ್ಕ್ವೇರ್ ಅಂದರೆ ಆರ್ ಡ್ಯಾಶ್ ಸ್ಕ್ವೇರ್ ಬರುತ್ತೆ, ಎಚ್ ಅಂದರೆ ಎಚ್ ಡ್ಯಾಶ್ ಬರುತ್ತೆ. ಯಾಕಂದರೆ ಕೋನ್ಗೆ ನಾವೇನು ತೊಗೊಂಡಿದ್ದೀವಿ ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಕೋನ್ಗೆ ಆರ್ ಡ್ಯಾಶ್ ಆ್ಯಂಡ್ ಎಚ್ ಡ್ಯಾಶ್ ಅಂತ ತೊಗೊಂಡಿದ್ದೀವಿ. ಅದಕ್ಕೆ 1/3 ಪೈ ಆರ್ ಡ್ಯಾಶ್ ಸ್ಕ್ವೇರ್ ಎಚ್ ಡ್ಯಾಶ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಅಂದರೆ 2/3 ಪೈ ಆರ್ ಡ್ಯಾಶ್ ಕ್ಯೂಬ್ ಅಂತೇಳಿ. ಈ ಸಿಂಬಲ್ ತುಂಬ ಇಂಪಾರ್ಟೆಂಟ್. ಇದು ಹೆಮಿಸ್ಫಿಯರ್ ಕೂಡ ನಾವೇನು ತೊಗೊಂಡಿದ್ದೀವಿ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಆರ್ ಡ್ಯಾಶ್ ತೊಗೊಂಡಿದ್ದೀವಿ. ಆಲ್ರೈಟ್. ಯಾಕಂದರೆ ಕಾಮನ್ ತೆಗೆಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬರೀರಿ ಪೈ ಬರೀರಿ. ಆಮೇಲೆ ಆರ್ ಸ್ಕ್ವೇರ್ ಅಂದರೆ ಎಷ್ಟಿದೆ ನೋಡಿ, ಆರ್ ಸ್ಕ್ವೇರ್ ಅಂದರೆ ಸಿಲಿಂಡ್ರದ್ದು 6 ಸ್ಕ್ವೇರ್ ಇದೆಯಲ್ಲ ಇದು. ಸೊ 6 ಸ್ಕ್ವೇರ್ ಅಂತ ಬರೀರಿ, ಅಥವಾ 6 × 6 ಅಂತ ಬರೀರಿ, ನೋ ಪ್ರಾಬ್ಲಮ್. ಇಂಟು 6 ಇಂಟು ಹೈಟ್ ಅಂದರೆ ಎಷ್ಟಿದೆ, 15 ಇದೆ. ಅದು ಕೂಡ ಇಲ್ಲಿದೆ ನೋಡಿ, ಅದನ್ನು ಮೆನ್ಷನ್ ಮಾಡಿ. ಆಲ್ರೈಟ್. ಸೊ ಈಸ್ ಈಕ್ವಲ್ ಟು ಎನ್ ಬ್ರ್ಯಾಕೆಟ್ ಅನ್ನೋದಕ್ಕಿಂತ ಮುಂಚೆ ಏನು ಕಾಮನ್ ತೆಗಿಬೋದು ಅಂತ ನೋಡಿ. ಎನ್ ಅಂತೂ ಬರೀರಿ. ಇಲ್ಲಿ ನೋಡಿ, ಇಲ್ಲಿ 1/3 ಇದೆ, ಇಲ್ಲಿ 2/3 ಇದೆ. 1/3 ಅನ್ನೋ ಕಾಮನ್ ತೆಗಿಬೋದಾ, ಅಫ್ಕೋರ್ಸ್ ತೆಗಿಬೋದು. ಪೈ ಇದೆ ಇಲ್ಲಿ, ಆಮೇಲೆ ಇಲ್ಲೂ ಕೂಡ ಪೈ ಇದೆ. ಕಾಮನ್ ತೆಗಿಬೋದಾ, ತೆಗಿಬೋದು. ಇಲ್ಲಿ ಆರ್ ಡ್ಯಾಶ್ ಸ್ಕ್ವೇರ್ ಇದೆ, ಇಲ್ಲಿ ಆರ್ ಡ್ಯಾಶ್ ಕ್ಯೂಬ್ ಇದೆ. ಏನು ಕಾಮನ್ ತೆಗಿಬೋದು, ಆರ್ ಡ್ಯಾಶ್ ಸ್ಕ್ವೇರನ್ನು ಕಾಮನ್ ತೆಗಿಬೋದು. ಸೊ ಅಂದರೆ 1/3 ಅನ್ನು ಕಾಮನ್ ತೆಗಿತೀರಾ, ಪೈಯನ್ನು ಕಾಮನ್ ತೆಗಿತೀರಾ, ಇಂಟು ಆರ್ ಡ್ಯಾಶ್ ಸ್ಕ್ವೇರ್ ಮಾಡ್ತೀರಾ. ಸೊ ಏನು ಬ್ರ್ಯಾಕೆಟಲ್ಲಿ ಉಳಿಯುವಂಥದ್ದೇನು ನೋಡಿ, ಇಲ್ಲಿ ಎನ್ ಅಂತ ಹೊರಗಡೆ ಇತ್ತು, 1/3 ಹೊರಗಡೆ ತಂದಿದ್ದೀರಾ, ಪೈ ಹೊರಗಡೆ ತಂದಿದ್ದೀರಾ, ಆರ್ ಡ್ಯಾಶ್ ಸ್ಕ್ವೇರ್ ಹೊರಗಡೆ ತಂದಿದ್ದೀರಾ. ಉಳಿದಿರುವಂಥದ್ದೇನು ಎಚ್ ಡ್ಯಾಶ್ ಪ್ಲಸ್ ಇಲ್ಲಿ 1/3 ಇತ್ತು, ಇಲ್ಲಿ 2/3 ಇದ್ದರೆ ಇಲ್ಲಿ ಇಂಟು 2 ಮಾಡ್ತೀರಾ. 1/3 ಇಂಟು 2 ಅಂದರೆ 2/3 ಆಗುತ್ತೆ. ಪೈ ಹೊರಗಡೆ ಬಂದಿದೆ, ಆರ್ ಡ್ಯಾಶ್ ಕ್ಯೂಬಲ್ಲಿ ಆರ್ ಡ್ಯಾಶ್ ಸ್ಕ್ವೇರ್ ಹೊರಗಡೆ ಬಂದಿದೆ, ಅಂದರೆ ಉಳಿಯುವಂಥದ್ದು ಒಂದೇ ಒಂದು ಆರ್ ಡ್ಯಾಶ್. ಆಲ್ ರೈಟ್. ಐ ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಸೊ ಇಲ್ಲೇನಾಗುತ್ತೆ ಹೇಳಿ ನೋಡೋಣ, ಪೈ ಮತ್ತು ಪೈ ಏನಾಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮಾಡಿ ಅದನ್ನು ಮಾಡಾದ್ಮೇಲೆ ಬರೀತಾ ಹೋಗಿ. ಆಮೇಲೆ ಏನೇನಾಗುತ್ತೆ ಅಂತ ಹೇಳಿ, 6 × 6 × 15 ಈಸ್ ಈಕ್ವಲ್ ಟು ಎನ್ ಅಂತ ಬರೀರಿ, ಇಂಟು 1/3 ಇಂಟು ಆರ್ ಡ್ಯಾಶ್ ಸ್ಕ್ವೇರ್. ಆರ್ ಡ್ಯಾಶ್ ಅಂದರೆ ಏನಿದೆ, 3 ಸೆಂಟಿಮೀಟರ್ ಇದೆ ನೋಡಿ ಇಲ್ಲಿ. ಆರ್ ಡ್ಯಾಶ್ ಅಂದರೆ 3 ಸೆಂಟಿಮೀಟರ್ ಇದೆ. ಸೊ ಅದನ್ನು ಆರ್ ಡ್ಯಾಶ್ ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ 3 × 3 ಅಂತ ಬರೀರಿ. ಬ್ರ್ಯಾಕೆಟ್ ಎಚ್ ಡ್ಯಾಶ್ ಅಂದರೆ ಎಷ್ಟಿದೆ, ಎಚ್ ಡ್ಯಾಶ್ ಅಂದರೆ 12 ಸೆಂಟಿಮೀಟರ್ ಇದೆ. ಅದು ಕೂಡ ಗೊತ್ತಿದೆ. ಸೊ ಅದನ್ನು ಬರ್ಕೊಳ್ಳಿ, 12 ಸೆಂಟಿಮೀಟರ್ ಪ್ಲಸ್ 2 ಇಂಟು ಆರ್ ಡ್ಯಾಶ್ ಅಂದರೆ 3 ಇದೆ. ಆಲ್ ರೈಟ್. ಸೊ ಇಷ್ಟೆಲ್ಲ ಬರೆದಾದ್ಮೇಲೆ, ಸೊ ಇದರಲ್ಲಿರುವಂಥ 3 ಮತ್ತು 3 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಅಷ್ಟಂತರೂ ನಿಮಗೆ ಬರೆಯೋಕ್ಕೆ ಸಾಧ್ಯನೇ ಇದೆ. ಆಮೇಲೆ ಈ ಕಡೆ ಇದು ಸರಿ ಹಿಂಗೆ ಇಟ್ಕೊಂಡು ಹೋಗ್ತೀರಂತ ಅನ್ಬೋದು ನೀವು. ಬಟ್ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಇಟ್ಕೊಂಡಿ ನೋಡಿ, ಇಲ್ಲಿ 3 1s 3 2s ಅಂತೇಳಿ ಕ್ಯಾನ್ಸಲ್ ಮಾಡೋಕ್ಕೆ ಇಟ್ಕೊಂಡಿರುವಂಥದ್ದು. ಆಲ್ ರೈಟ್. ಸೊ ಇಲ್ಲೇನು ಉಳಿತಿದೆ, 2 × 6 × 15 ಅದನ್ನು ಆ್ಯಸ್ ಯೂಶುವಲ್ ಬರೀರಿ. 2 × 6 × 15 ಈಸ್ ಈಕ್ವಲ್ ಟು ಎನ್ ಅಂತೂ ಉಳಿತಾ ಇದೆ. ಹೌದಾ. ಇನ್ನು ಬ್ರ್ಯಾಕೆಟಲ್ಲಿ ಎನ್ ಇಂಟು, ಅಥವಾ ಬ್ರ್ಯಾಕೆಟ್ ಅಂತೆ ಓಪನ್ ಮಾಡಿ, ಏನು ಪರವಾಗಿಲ್ಲ. ಸೊ ಎನ್ ಬ್ರ್ಯಾಕೆಟ್, ಇಲ್ಲಾಂದ್ರೂ ಎಲ್ಲ ಹೊರಟೋಗ್ಬಿಟ್ಟಿದೆ. 12 ಅಂತ ಬರೀರಿ. ಆಮೇಲೆ ಪ್ಲಸ್ 2 3s ಏನಾಗುತ್ತೆ ಹೇಳಿ ನೋಡೋಣ, 6 ಆಗುತ್ತೆ. ಹೌದಾ ಇಲ್ವಾ. ಸೊ ಅದೆಲ್ಲ ಆದಮೇಲೆ ಏನಾಗುತ್ತೆ ಅಂದರೆ 2 × 6 × 15 ಈಸ್ ಈಕ್ವಲ್ ಟು ಎನ್ ಇಂಟು 12 + 6 ಅಂದರೆ 18 ಆಗುತ್ತೆ ಇದು. ಹೌದಾ. ಸೊ 18 ಆದ ತಕ್ಷಣ ಈಗ ಕ್ಯಾನ್ಸಲ್ ಮಾಡಿ, ಅಥವಾ ಎನ್ ಈಸ್ ಈಕ್ವಲ್ ಟು ಏನು ಬರೀರಿ, 2 × 6 × 15 / 18 ಅಂತ ಬರೀರಿ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಏನೇನಿದೆ ಅಂಥೇಳಿ. 6 1s 6 3s 3 1s 3 5s. ಸೊ ಎನ್ ಈಸ್ ಈಕ್ವಲ್ ಟು 2 5s ಏನಾಗುತ್ತೆ, 10. ಹೌದಾ. ಅದ್ರ ಸಲುವಾಗಿ ಏನಂತ ಬರೀತೀನಿ, ದೇರ್ ಫೋರ್ 10 such ice creams ಕ್ಯಾನ್ ಬಿ ಫಿಲ್ಡ್. ಮುಗಿದೋಯ್ತು ನೋಡಿ, ಎಷ್ಟು ಈಸಿಯಾಗಿದೆ. ಹೌದಾ. ತುಂಬ ಈಸಿಯಾಗಿರುವಂಥದ್ದು ಇದು. ಹೌದಾ. ಇದರಲ್ಲಿ ಏನಿಲ್ಲ. ಸೊ ಸ್ವಲ್ಪ ಟ್ರಿಕ್ಕಿ ಇತ್ತು, ಬಟ್ ಆರಾಮಾಗಿ ಮಾಡ್ಬೋದು. ಇನ್ನು ವಾಲ್ಯೂಮ್ ರಿಲೇಟೆಡ್ ಮತ್ತೆ ಏನು ಕೇಳ್ಬೋದು ಅಂದರೆ, ಕ್ವಶನ್ನ ನಾನು ರ್ಯಾಂಡಮ್ ಆಗಿ ಕೊಡ್ತೀನಿ, ನೀವು ಸಾಲ್ವ್ ಮಾಡಿದ್ದನ್ನು ಆನ್ಸರನ್ನು ಕಮೆಂಟ್ ಮಾಡಿ. ಫ್ರಸ್ಟಮ್ ಆಫ್ ಕೋನ್ ಇದೆಯಲ್ಲ, ಅದರದ್ದು ವಾಲ್ಯೂಮ್ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಇದು, ಭಾಳ ಸರಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಒಂದು ಫ್ರಸ್ಟಮ್ ಇದೆ ಅಂದ್ಕೊಳ್ಳಿ. ಆಲ್ ರೈಟ್.
ಸೊ ಈ ರೀತಿಯಾಗಿ ಒಂದು ಫ್ರಸ್ಟಮ್ ಇದೆ. ಫ್ರಸ್ಟಮ್ ಆಫ್ ಕೋನ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಇದ್ರದ್ದು ರೇಡಿಯಸ್ ಇಲ್ಲಿದೆ, ಆಮೇಲೆ ಇದ್ರದ್ದೊಂದು ರೇಡಿಯಸ್ ಇಲ್ಲಿದೆ. ಸೊ ಆಮೇಲೆ ಒಂದು ಹೈಟ್ ಇದೆ, ಇದು ಹೈಟ್, ಇದು ಇಲ್ಲಿರುವಂಥದ್ದು R1, ಇಲ್ಲಿರುವಂಥದ್ದು R2. ಸೊ ಇದರಲ್ಲಿ ಏನು ಕೇಳ್ತಾರೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ R1 ಈಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ 3 ಸೆಂಟಿಮೀಟರ್, R2 ಈಸ್ ಈಕ್ವಲ್ ಟು ಲೆಟ್ ಅಸ್ ಟೇಕ್ ಇಟ್ ಎಸ್ 1 ಸೆಂಟಿಮೀಟರ್, ಆಮೇಲೆ ಹೈಟ್ ಈಸ್ ಈಕ್ವಲ್ ಟು ಲೆಟ್ ಅಸ್ ಟೇಕ್ ಇಟ್ ಎಸ್ 10 ಸೆಂಟಿಮೀಟರ್. ಇದ್ರದ್ದು ವಾಲ್ಯೂಮ್ ಕೇಳ್ತಾರೆ. ವಾಲ್ಯೂಮ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಯಾವ ರೀತಿಯಾಗಿ ಮಾಡ್ಬೇಕಂತೇಳಿ ಗೊತ್ತಲ್ಲ. ವಾಲ್ಯೂಮ್ ಫಾರ್ಮುಲಾ ಗೊತ್ತಿದೆಯಾ ಇಲ್ವಾ ನಿಮಗೆ? 1/3 ಪೈ ಬ್ರ್ಯಾಕೆಟ್ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2 ಇಂಟು H. ಈ ರೀತಿಯಾಗಿ ಫಾರ್ಮುಲಾ ಹಚ್ಚಿ ಮಾಡಬೇಕಾಗುತ್ತೆ ನೀವು. ಆಲ್ರೈಟ್, ಟ್ರೈ ಮಾಡಿ ಇದನ್ನು, ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದಲ್ಲದೆ ಏನು ಕೇಳ್ಬೋದು ಅವರು, ಇದ್ರ ಕರ್ಡ್ ಸರ್ಫೇಸ್ ಏರಿಯಾ ಕೇಳ್ಬೋದು, ಇದ್ರ ಟೋಟಲ್ ಸರ್ಫೇಸ್ ಏರಿಯಾ ಕೇಳ್ಬೋದು. ಆಮೇಲೆ ಸ್ಲ್ಯಾಂಟ್ ಹೈಟ್, ಇಲ್ಲೊಂದು ಸೈಡಿಗೆ ಸ್ಲ್ಯಾಂಟ್ ಹೈಟ್ ಬರುತ್ತಲ್ಲ. ಸೊ ಈ ಸ್ಲ್ಯಾಂಟ್ ಹೈಟ್ ಬಗ್ಗೆ ಗೊತ್ತಾ? ಸ್ಲ್ಯಾಂಟ್ ಹೈಟ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ ಬರುತ್ತೆ ಅಂತ ಹೇಳಿ ಆ ಫಾರ್ಮುಲಾನ ನೋಡ್ಕೊಳ್ಳಿ. ಹೌದಾ? ಸೊ ಇದೆಲ್ಲವನ್ನು ನೀವು ಪ್ರಿಪೇರ್ ಮಾಡಬೇಕು. ನಾನಂತರೂ ನಿಮಗೆ ಸ್ಟ್ಯಾಂಡರ್ಡೈಸ್ ಕ್ವಶನ್ಸನ್ನು ಕೊಡ್ತಾ ಇರ್ತೀನಿ. ಅದ್ರ ಜೊತೆಗೆ ಈ ರೀತಿಯಾಗಿರುವಂಥ ಕ್ವಶನ್ಸ್ಗಳು ಕೂಡ ನಿಮಗೆ ನಿಮ್ಮ ಮೈಂಡಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಮಿಲ್ಕ್ ತುಂಬಿರ್ತಾರೆ. ಸೊ ಆ ರೀತಿಯಾಗಿ ಇನ್ನೂ ಕ್ವಶನ್ಸ್ ಬೇಕಾದರೆ ಕಮೆಂಟ್ ಮಾಡಿ, ಇನ್ನೂ ಸಾಕಷ್ಟು ಕ್ವಶನ್ಸ್ಗಳನ್ನು ತರ್ತೀನಿ. ಬಟ್ ಇವೆರಡು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇದು ಬಂದಿರುವಂಥದ್ದು ಯಾವ ಕ್ವಶನ್ ಪೇಪರಿಂದ? ಕೋಲಾರ ಡಿಸ್ಟ್ರಿಕ್ಕಿಂದ ಏನು ಮಾಡಿದ್ರಲ್ಲ, ಇದು ಯಾವುದಿದು SSLC ಮಾಡೆಲ್ ಕ್ವಶನ್ ಪೇಪರ್, ಅದರಿಂದ ಬಂದಿರುವಂಥದ್ದು. ಆಮೇಲೆ ಇಲ್ಲೊಂದು ಕ್ವಶನ್ ಇದೆ ನೋಡಿ, ಇದನ್ನು 34th ಕ್ವಶನ್ನ ಸಾಲ್ವ್ ಮಾಡ್ಕೊಳ್ಳಿ ಇದನ್ನು. ಆಲ್ರೈಟ್, ಆರಾಮಾಗಿದೆ ಇದು, ಇದರಲ್ಲಿ ಏನಿಲ್ಲ. ಆಮೇಲೆ ಗ್ರಾಫ್ ತೆಗೆಯೋದಿದೆಯಲ್ಲ, ಆಮೇಲೆ ಒಂದು ಥೇರಮ್ ಇದೆ, ಅದನ್ನು ಮಾಡಿ. ಆಮೇಲೆ ಒಂದು ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡಿ. ಆಲ್ರೈಟ್, ನಾನು ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.